ಮನೆ ಬಾಲೆಲ್ಲ ತೆಗೆದು ಹಾಕ್ಬಿಟ್ಟು ತಿನ್ನೋತಿದ್ದಾರೆ. ಅಯ್ಯಮ್ಮ ಸ್ವಲ್ಪ ಮೆಲ್ಲಗುಜ್ಜು. ಹಾಗೆ ಅನ್ಬಾರ್ದಪ್ಪ. ಚೆನ್ನಾಗಿ ತಲೆ ತಿಕ್ಕಿ ಬಿಸಿ ಬಿಸಿಯಾಗಿ ನೀರ್ ಹಾಕಿದ್ರೆ ಮೈ ಹಾಯಾಗಿರುತ್ತೆ. ಇರುತ್ತೆ. ಬಾ ಬಾ. ಏನ್ ಬಂತು? ಏನಾಯಮ್ಮ ಇದು ಕಣ್ಣಲ್ಲೆಲ್ಲ ಸೋಪು? ಏನ್ ನೀರ ಕಾಯಮ್ಮ? ತಮಾಷೆ ಬೇಡ. ಏನಾಯಮ್ಮ ಇದು ತಣ್ಣೀರು? ತಣ್ಣೀರ್ ಹಾಕ್ಬಿಡಮ್ಮ, ಅವನಿಗೆ ನೆಗಡಿ ಆಗುತ್ತೆ. ಯಾರು? ಎಳೆ ಮಗು ನೆಗಡಿ ಆಗೋಕೆ. ನಾನು ಡಾಕ್ಟರ್ ಆಗೋನು ಪರವಾಗಿಲ್ಲ, ಔಷಧಿ ತಗೋತಾರೆ ಬಿಡು. ನೋಡಿ ಗರ್ಲ್, ನೀನ್ ಯಾವ ಬಂದೆ? 8 ಗಂಟೆಗೆ ಇಂಪಾರ್ಟೆಂಟ್ ಆಪರೇಷನ್ ಅಂತ ಸರ್ಜನ್ ಹೇಳಿದ್ರಲ್ಲ, ಮರ್ತ್ಬಿಟ್ರ? ಇಲ್ಲಿ ಆಯಾ ಜೊತೆ ಎಣ್ಣೆ ನೀರು ಹಾಕೊಂಡು ಐ ಆಮ್ ಸಾರಿ ಭಾನು. ನಮ್ಮ ಆಯಮ್ಮ ವಿಚಾರ ನಿನ್ಗೆ ಗೊತ್ತೇ ಇದೆ. 3 ದಿನಕ್ಕೊಂದ್ಸಲ ತಪ್ಪದೆ ಎಣ್ಣೆ ಸ್ನಾನ, ವಾರದಲ್ಲಿ ಒಂದ್ಸಲ ಹಳೆಣ್ಣೆ ಕುಡಿಸ್ಬಿಡ್ತಾಳೆ. ತಪ್ಸ್ಕೊಂಡ್ಯೋ ಬಂತುಗ್ರ ಆಚಾರ. ಇವಳು ನನ್ನ ಆಯ ಅಲ್ಲ, ನಮ್ಮ ಅಮ್ಮ. ಸರಿ, ಟೈಮ್ ಆಯ್ತು, ಬೇಗ ಬನ್ನಿ ಮೋಹನ್. ನೀನ್ ಇಲ್ಲೇ ನಾನು ಹ್ಯಾಕ್ ಸ್ನಾನ ಮಾಡ್ಲಿ? ಮತ್ತೆ ಎಲ್ಲಿ ಹೋಗ್ಬೇಕು? ದಯವಿಟ್ಟು ಒಳಗಡೆ ಹೋಗ್ಬೇಕು. ಥ್ಯಾಂಕ್ ಯು. ಅಯ್ಯಮ್ಮ, ಅವಳು ತಿಂಡಿ ಕೊಟ್ಬಿಡು, ನಾನೇ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ you know once what happened in Victoria Hospital, a case was handled with ಏನು ಈ ಊರಲ್ಲಿ ಓದ್ತಾ ಇರೋ ಲಕ್ಷಣ ಇದೇನು? ಹಾಗಲ್ಲಪ್ಪ. ಏನು ಹಾಗಲ್ಲ? ಹೀಗೆ ಪ್ರತಿ ತಿಂಗಳು ಹಣ ಕಳಿಸ್ತಾ ಇರೋದು, ಕಾಲೇಜ್ನಲ್ಲಿ ಓದೋದಕ್ಕೆ ಹಾಸ್ಟೆಲ್ ಸರಿ ಇಲ್ಲ ಅಂತ ಮನೆ ಮಾಡಿರೋದು ಓದಕ್ಕೋ, ಇಲ್ಲ ಈ ರೀತಿ ಬಣ್ಣ ಚಿಟ್ಟೆ ಕಟ್ಕೊಂಡು ಅಲ್ದಾಡಕ್ಕೋ? ಏನೇನೋ ಮಾತಾಡ್ತಿದ್ದಾರೆ. ಯಾರಿವ್ರು? ಕೇಳಿದ್ರೆ ಅವನೇನ್ ಹೇಳ್ತಾನೆ ಅವನ್ ತಲೆ. ನನ್ ಕೇಳು, ನಾ ಹೇಳ್ತೀನಿ. ಅವನ್ನ 10 ತಿಂಗಳು ಹೊತ್ತ ಹೆತ್ತ ತಂದೆ. ಹೆಸರ? ಅನ್ನಲ್ಲ, ಅವ್ರಮ್ಮ. ಯಾರೋ ಈ ಮೇಣದ ಬೊಂಬೆ? ನಾನು ಮೇಣದ ಬೊಂಬೆ ಅಲ್ಲ ರೀ, ನನ್ನ ಹೆಸರು ಭಾನು. ಸ್ವಭಾನುನ ಚಿತ್ರಭಾನುನ? ಅಪ್ಪ, ಇವರು ನನ್ನ ಫ್ರೆಂಡು. ಫ್ರೆಂಡ್ನಲ್ಲಿ ಎಷ್ಟೋ ವಿಧ. ಈ ಹೆಣ್ಣು ಫ್ರೆಂಡ್ ಅದೇ ಊರಲ್ಲಿ ಗಂಡ್ ಫ್ರೆಂಡೇ ಸಿಕ್ಕಲಿಲ್ಲ ನಿನಗೆ? ಹಾಗಲ್ಲಪ್ಪ, ಇವರು ನನ್ನ ಕಲಿಗೂ ಹೌಸ್ ಏಜೆನ್ಸಿ ಮಾಡ್ತಾ ಇದ್ವಿ. ಒಳಗಡೆ ಯಾವ್ದೋ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ವಿ. ಡಿಸ್ಕಸ್ ಮಾಡ್ಬೇಕಾದ್ರೆ ಹೆಗಲ ಮೇಲೆ ಕೈ ಹಾಕೊಂಡೇ ಬರ್ಬೇಕಾ? ಮುಟ್ಟಾಳ, ನಿನ್ಗೂ ನಯ ಪೈಸಾ ಕೊಡೋದಿಲ್ಲ ಇನ್ಮೇಲೆ. ನೀವು ಓದ್ ಕಟ್ಟ ಹಾಕಿ ಸಾಕು. ಹೇಳಿ ಊರಿಗೆ. ಅಪ್ಪ, ಡಾಕ್ಟರ್ ಕೋರ್ಸ್ ಕಂಪ್ಲೀಟ್ ಆಗ ಹೇಗೆ? ಗ್ಯಾಪ್ ಸಾಕೊಳೋದಿಲ್ಲ. ರೆಡಿ ಒಳಗೆ. ನಮಸ್ಕಾರ ಬುದ್ಧಿ, ಈಗ ಬಂದ್ರ? ಇದೆಯಾ? ನೀ ಇರೋದು ಯಾಕೆ? ಇವರಿಬ್ಬರನ್ನ ಗಮನಿಸ್ಕೊಳಕೋ ಇಲ್ಲ ನೀನು ಗಮನಿಸ್ಕೊಳಕೋ? ಇದೇನಾಯ್ತು ಬುದ್ಧಿ? ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ. ಈ ವಿಷಯ ಗೊತ್ತಿಲ್ಲ ನಿನಗೆ? ಲವ್ ಹಂಗಂದ್ರೇನ್ ಬುದ್ಧಿ? ಏನು ಗೊತ್ತಿಲ್ಲದಾಗ ನಾಟಕ ಆಗ್ತಿದ್ದಾಳೆ. ಈ ತಿಂಗಳಿಂದ ನಿನ್ ಸಂಬಳ ಕಟ್. ಒಳಗಡೆ ಹೋಗಿ ಕಾಫಿ ತಗೊಂಡ್ ಬಾ. ಏನಾಗ್ತಾ ಇದೆ? ಮೋಹನ್ ಇಲ್ಲಿ ಪಾಪ. ಏನಪ್ಪ ಅದು? ಫೋಟೋ. ಹುಡುಗಿ ಫೋಟೋ. ಈ ಮದ್ವೆ ಆಗೋ ಹುಡುಗಿ ಫೋಟೋ. ನನಗೆ 2 ಲಕ್ಷ ವರದಕ್ಷಿಣೆ ಕೊಡಿಸೋದೇ ಫೋಟೋ. ಅಪ್ಪ, ನಾನು ಆಸ್ಪತ್ರೆಗೆ ಬಂದ್ಮೇಲೆ ಮಾತಾಡ್ತೀನಿ. ಇದು ಇಲ್ಲ, ಇದೀಗಲೇ ತೀರ್ಮಾನ ಆಗ್ಬೇಕು. ನಾನು ಈಗಲೇ ಊರಿಗೆ ಹೋಗ್ಬೇಕು. ನಾಳೆ ಫೋಟೋ ತೋರಿಸಲ್ಲ, ಏನಾದ್ರು ಅಂತಿದ್ದೆ ತೋರಿಸ್ತಾ ಇದ್ದೀನಿ. ಹುಡುಗಿ ನೋಡು, ಹೇಳು, ಹೇಗೆ, ಏನು ಒಪ್ಪಿಗೆನಾ ಇಲ್ವಾ? ಅಪ್ಪ, ಆ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ? ಯಾರು? ಆ ಭಾನು, ನೀನ್ ಬರ್ತಾನೆ ನೋಡು. ಅದನ್ನೆಲ್ಲ ಅಷ್ಟಕ್ಕೆ ಇಟ್ಕೋ. ನೀ ಮದುವೆ ಆಗ್ಬೇಕಾಗಿರೋದು ಈ ಫೋಟೋದಲ್ಲಿರೋ ಹುಡುಗಿನ. ಲಕ್ಷ್ಮಿ ತಾನಾಗೆ ನಮ್ಮ ಮನೆ ಹುಡುಕೊಂಡು ಬರ್ತಾ ಇದ್ದಾಳೆ ಕಣೋ. ಇವರು ಲಕ್ಷ್ಮಿ ಆದ್ರೆ ಅವಳು ಅಷ್ಟಲಕ್ಷ್ಮಿ. ಏನ್ ಹಾಗಂದ್ರೆ? ನಿಮ್ ಶ್ರೀನಿವಾಸ ಇದು ಗೊತ್ತಾ? ಯಾವ ಶ್ರೀನಿವಾಸ ಇದು? ಚಿಕ್ಕಮಗಳೂರು ಹತ್ತು ಪುಡಿ ವ್ಯಾಪಾರ. ಆ ಶ್ರೀನಿವಾಸ ಕೋಟ್ಯಾಧೀಶ್ವರ ಕಣು. ಅವ್ರೊಬ್ಬಳೇ ಒಬ್ಳು ಮಗಳು ಭಾನು. ಬಿಡಬಿಡದೆ, ಈ ವಿಷಯ ಮೊದ್ಲೇ ಯಾಕೆ ಹೇಳಿಲ್ಲ ನನ್ಗೆ? ಅಮ್ಮ, ಭಾನು ಭಾನು ನೀನ್ ಯಾರು ಅಂತ ಅನ್ನೋದು ಗೊತ್ತಿಲ್ಲದೆ ನಾ ಏನೇನೋ ಅಂದ್ಬಿಟ್ನಮ್ಮ. ಅದನ್ನೆಲ್ಲ ಮರ್ತ್ಬಿಡು. ನಿನ್ ತಂದೆ ನನ್ಗೆ ಚೆನ್ನಾಗ್ ಗೊತ್ತು. ಈಗ ನೀನು ಮೋಹನ್ ಇಬ್ರು ಸ್ನೇಹಿತರು ಅಂತಂದ್ಮೇಲೆ ನನ್ಗೆ ತುಂಬಾ ಸಂತೋಷಮ್ಮ. ನೀವಿಬ್ರು ಎಷ್ಟೊತ್ತು ಬೇಕಾದ್ರೂ ಒಟ್ಟಿಗಿರಿ, ಏನೇನ್ ಬೇಕಾದ್ರೂ ಡಿಸ್ಕಸ್ ಮಾಡಿ, ನಂದೇನೂ ಅಭ್ಯಂತರ ಇಲ್ಲ. ಆಯಾ ಆಯಾ, ಅಲ್ಲಿ ಕ್ಯಾರಿಯರ್ನಲ್ಲಿ ಅರ್ಲುಂಡೆ ಮಾಡಿಸಿಟ್ಟಿದ್ದೀನಿ. ಪಾಪ ತಂದ್ಕೊಡು, ಮಗು ತಿನ್ಲೆ. ಡಿಸ್ಕಸ್ ಮಾಡೋ. ಬೇಡ, ಹೊತ್ತಾಯ್ತು. ಆಸ್ಪತ್ರೆಗೆ ಹೋಗಿ ಡಿಸ್ಕಸ್ ಮಾಡ್ತೀವಿ. ಬನ್ನಿ ಮೋಹನ್. ಆಯಾ, ಅರ್ಲುಂಡೆ ಏನು ಬೇಡ. ಕೆಳಗೆ ಏನಪ್ಪಾ? ಇನ್ನು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಗಂಡು ಹಿಂದ್ಗಡೆ ಕೂತ್ಕೊಳ್ಳೋದ? ನೀನು ಪಕ್ಕದಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಡ್ರೈವ್ ಮಾಡು. ಎಷ್ಟು ಬೇಗನೆ 6 ವರ್ಷ ಕಾಲ್ಬಿಟ್ವಿ ಅಲ್ವಾ? ಈಗ ನಾವಿಬ್ರು ಡಾಕ್ಟರ್. ಜೀವನದಲ್ಲಿ ನಾವಿಬ್ರು ಇನ್ನು ದಂಪತಿಗಳಾಗೋದೊಂದೇ ಬಾಕಿ. ಹೌದು ಮೋಹನ್, ನಾವಿಬ್ರು ಜೀವನದಲ್ಲೂ ವೃತ್ತಿಯಲ್ಲೂ ಪಾರ್ಟ್ನರ್.
ಆ ಶುಭ ಮುಹೂರ್ತಕ್ಕೆ ನಾಂದಿ ಎಷ್ಟು ಬೇಗ ಆದ್ರೆ ಅಷ್ಟು ಒಳ್ಳೇದು. ಏ ಯಾಯ, ಎಷ್ಟ್ ಹೊತ್ತು ಕಸ ಗುಡಿಸ್ತಾ ಇದೀಯಾ? ನನ್ಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ? ಅಡಿಗೆ ಮನೆಯಲ್ಲಿ ಏನೋ ಸೀದ್ ಹೋಗ್ತಾ ಇದೆ ನೋಡು. ನನ್ನ ಹತ್ರ ಹೇಳೋ ಬದ್ಲು ನೀನೇ ಸ್ವಲ್ಪ ನೋಡ್ಬಾರ್ದಾ? ಬರ್ತಾ ಬರ್ತಾ ಯಾಕೋ ತುಂಬಾ ಸೋಮಾರಿ ಆಗೋಗ್ಬಿಟ್ಟೆ ನೀನು. ನನ್ನನ್ನು ಆಟ ಆಡ್ಸೋದೇ ನಿನ್ ಕೆಲಸ ಆಗೋಯ್ತು. ಏನಂದೆ? ಅಯ್ಯೋ ಗಂಗಾ, ಏನಮ್ಮ ಇದು? 500 ಕೋಟ್ ಹಾಕೊಂಡು ಏನೇ ನಿನ್ ವೇಷ? ತೆಗಿ ತೆಗಿ, ಯಾಕೋ ನಿನ್ ತುಂಟಾಟ ತುಂಬಾ ಜಾಸ್ತಿ ಆಯ್ತು. ಅಜ್ಜಿ, ಊಟಕ್ಕೆ ಉಪ್ಪಿನಕಾಯಿ ಮುಖ್ಯ, ಜೀವನದಲ್ಲಿ ತಮಾಷೆ ಮುಖ್ಯ ಅಷ್ಟೇ. ಸಾಕ್ ಸಾಕ್ ನಿನ್ ಹುಡುಗಾಟ. ತಗೋ ಸ್ವಲ್ಪ ಮನೆ ಕಸ ಗುಡ್ಸು, ನಾ ಅಡಿಗೆ ಮನೆಗೆ ಹೋಗ್ತೀನಿ. ಅರೆ ಗಂಗಾ, ಯಾಕೆ ಹೆದರ್ಕೋತಾ ಇದ್ಯಾ? ದೊಡ್ಡನವ್ರಿಗೆ ಎಷ್ಟು ದಪ್ಪ ಮೀಸೆ, ನಾನು ಹೆದರ್ಬಿಟ್ಟೆ. ಏನ್ ಗಂಗಾ, ನಿನ್ ಮದ್ವೆ ಅಂತೆ? ನಿಮ್ಗೆ ಯಾಕತ್ತು? ನನ್ಗೆಲ್ಲ ಗೊತ್ತಾಯ್ತು. ಹುಡುಗ ಪಕ್ಕದ ಮನೆಯವನೇ ಅಂತೆ, ಆಟೋ ರಿಕ್ಷಾ ಓಡಿಸ್ತಾ ಇದ್ದಾನಂತೆ, ಹೆಸರು ರಂಗ ಅಂತೆ. ಸರಿ, ಹುಡುಗ ಹೇಗಿದ್ದಾನೆ ಹೇಳು. ಸಿನಿಮಾದಲ್ಲಿರೋ ಬಡತನದ ಹೀರೋ ತರ ಇದ್ದಾನೆ. ಆಹಾ, ನೋಡು ಗಂಗಾ, ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ಬಡವನೇ ಆಗಿರ್ಬಹುದು, ಅವನ ಮನಸ್ಸು ಚೆನ್ನಾಗಿದ್ರೆ ಸಾಕು, ನಿನ್ನ ಸಂತೋಷವಾಗಿ ನೋಡ್ಕೋತಾನೆ. ಅವಳನ್ನ ಸಂತೋಷವಾಗಿ ಇಟ್ಕೊಳ್ಳುವಂತ ಮನೆ ಕೊಡ್ಬೇಕು ಅನ್ನೋದೇ ನನ್ಗೂ ಆಸೆಪ್ಪ. ತಾಯಿ ತಂದೆ ಇಲ್ದೇ ಇರೋ ತಪ್ಪಲಿ ಕಷ್ಟಪಟ್ಟು ಬೆಳೆಸಿದೀನಿ. ಇವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಸೇರಿಸ್ಬಿಟ್ರೆ ನನ್ ಜವಾಬ್ದಾರಿ ತೀರುತ್ತೆ. ಆಯಮ್ಮ, ನೀನೇನು ಚಿಂತೆ ಮಾಡ್ಬೇಡ. ಗಂಗಾಳ ಮದುವೆ ಜವಾಬ್ದಾರಿ ನನಗ್ ಬಿಟ್ಬಿಡು, ನಾನೆಲ್ಲ ಏರ್ಪಾಟ್ ಮಾಡ್ತೀನಿ. ಆ ಧೈರ್ಯದಿಂದಾನೇ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದೀನಿಪ್ಪ. ಇವತ್ತೇ ನಿಶ್ಚಿತಾರ್ಥ. ಅಜ್ಜಿ, ಗೊತ್ತಾಗ್ತಾ ಇದೆ. ಸರಿ ಸರಿ, ನಾವಿನ್ ಬರ್ತೀವಿಪ್ಪ. ಅಡಿಗೆ ಮಾಡಿಟ್ಟಿದ್ದೀನಿ, ನೀನೇ ಬಡ್ಸ್ಕೊಂಡು ಊಟ ಮಾಡ್ಬೇಕು. ಸೋಮಾರ್ತನ ಪಟ್ಕೊಂಡು ಹೊಸ ಇರಬಾರ್ದು. ನೀನೇನು ಯೋಚನೆ ಮಾಡ್ಬೇಡ, ಪಾತ್ರ ಸಮೇತ ತಿಂದ್ಬಿಡ್ತೀನಿ. ಬರೋಣ. ಆದಿತ್ಯಾದಿ ಗ್ರಹ ಸರ್ವೇ ನಕ್ಷತ್ರ ಸರಾಶಯ ಕುರುವಂತು ಮಂಗಳಂ ನಿತ್ಯಂ ನಿತ್ಯತೆ ಲಗ್ನ ಪತ್ರಿಕಾ ದತ್ತಾಕ್ಷಿಣಾಮ ಸಂವತ್ಸರದ. ಒಂದ್ ನಿಮಿಷ, ರಂಗ ಬಂದ್ಬಿಡ್ಲಿ. 9 ಗಂಟೆ ಮುಹೂರ್ತ ಇಟ್ಟು 9:15 ಆಗ್ತಾ ಇದೆಯಲ್ಲ, ಲೇಟ್ ಆದ್ರೆ ರಾಹುಕಾಲ ಬಂದ್ ಬರ್ತಾ ಇದೆ. ಇವರು ಅಗೋಳಿ ರಂಗ ಬಂದ. ಸರಿ ಅಂತ ಸಮಯಕ್ಕೆ ಬಂದ್ಬಿಟ್ಟ. ಬಾರಪ್ಪ. ಲೈಸೆನ್ಸ್ ಹೋಗಿದ್ದೆ ಲೇಟ್ ಆಯ್ತು. ಇಲ್ಲಿ ನಿನಗ್ ಲೈಸೆನ್ಸ್ ಕೊಡ್ಸಕ್ ನಾವೆಲ್ಲ ಕಾದಿದೀವಿ. ಲೈಸೆನ್ಸ್ ಹುಡ್ಕೊಂಡು ನೀನಲ್ಲಿ ಹೋಗಿದ್ದೆ. ದತ್ತಾಕ್ಷಿಣಾಮ ಸಂವತ್ಸರದ ಶಾಲಿವಾಹನ ಶಕ 1906ನೇ ಕರ್ಕಾಟಕ ಮಾಸ ಶ್ರಾವಣ ಬಹುಳ ತದಿಗೆ 14/8/1984ನೇ ಬುಧವಾರ ಬೆಳಗ್ಗೆ 10:30ಕ್ಕೆ ಸಲ್ಲುವ ಶುಭ ಕನ್ಯಾ ಲಗ್ನದಲ್ಲಿ ಬೆಂಗಳೂರಿನ ವಯ್ಯಾಳಿ ಕಾವಲವಾಸಿ ಶ್ರೀಮತಿ ಮತ್ತು ಶ್ರೀ ವೆಂಕಯ್ಯ ಲಕ್ಷ್ಮಮ್ಮನವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ರಂಗಯ್ಯ ಎಂಬವರನಿಗೂ ಬೆಂಗಳೂರು ವಯ್ಯಾಳಿ ಕಾವಲವಾಸಿ ದಿವಂಗತ ರಾಮಯ್ಯನವರ ಧರ್ಮಪತ್ನಿ ಕಮಲಮ್ಮನವರ ಮೊಮ್ಮಗಳು ಏನಾಯ್ತು? ಏನೂ ಆಗಿಲ್ಲ. ಮತ್ತೆ ಖಾಲಿ ರೋಡಲ್ಲಿ ಆರೋಣದಾಗ ಯಾಕೆ ಕೂತ್ಕೊಂಡೆ? ಅಯ್ಯೋ, ಹಾಗಾದ್ರೆ ನನ್ನ ಸೊಸೆ ತುಂಬಾ ಅಂಜುಬುರ್ಕೆ ಅಂತ ಕಾಣುತ್ತೆ. ಹಾಗೇನಿಲ್ಲ, ಏನೇನೋ ಊಹೆ ಮಾಡ್ಕೊಂಡು ಕನಸು ಕಾಣೋದು, ಇದ್ದಕ್ಕಿದ್ದ ಹಾಗೆ ಕಿರ್ಚ್ಕೊಳ್ಳೋದು. ಎಷ್ಟೋ ಸಲ ನಾನೇ ಗಾಬರಿ ಆಗ್ಬಿಟ್ಟಿದೀನಿ. ಓ ಅಷ್ಟೇನಾ? ಅಪ್ಪ, ಇದಕ್ಕೇನ್ ಟ್ರಬಲ್ ಅಂತ ನಂಗೆ ಗೊತ್ತಾಯ್ತು. ಬಿಡಿ, ನಾನ್ ರಿಪೇರ್ ಮಾಡ್ಕೋತೀನಿ. ಒಳ್ಳೆ ಹುಡುಗಿ.